ಪುನೀತ್ ರಾಜ್ಕುಮಾರ್ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರಿಗೆ ಅವರದ್ದೇ ಆಗಿರುವಂಥ ಸ್ಥಾನಮಾನ ಇದೆ. ಹಾಗಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ 100 ದಿನ ಓಡಿದಂತಹ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅಪ್ಪು 2002ರಲ್ಲಿ ಪುರಿ ಜಗನ್ನಾಥ್ ಅವರು ಡೈರೆಕ್ಟ್ ಮಾಡಿ ಪುನೀತ್ ರಾಜ್ಕುಮಾರ್ ಅವರು ಲೀಡ್ ರೋಲಲ್ಲಿ ಡೆಬ್ಯೂ ಮಾಡಿದ್ದಂಥ ಸಿನಿಮಾ. ರಕ್ಷಿತಾ ಅವರು ಪುನೀತ್ ರಾಜ್ಕುಮಾರ್ ಅವರಿಗೆ ಜೊತೆಯಾಗಿ ಕಾಣಿಸಿಕೊಂಡಿದ್ದರು. ಈ ಸಿನಿಮಾ ಥಿಯೇಟರ್ಸಲ್ಲಿ 200 ದಿನಗಳ ಭರ್ಜರಿ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. ಇದನ್ನು ತಮಿಳು, ತೆಲುಗು, ಬೆಂಗಾಳಿ ಭಾಷೆಗಳಿಗೂ ಕೂಡ ರೀಮೇಕ್ ಮಾಡಲಾಗಿತ್ತು. ಅಭಿ 2003ರಲ್ಲಿ ದಿನೇಶ್ ಬಾಬು ಅವರು ಡೈರೆಕ್ಟ್ ಮಾಡಿ ಪುನೀತ್ ರಾಜ್ಕುಮಾರ್ ಮತ್ತು ರಮ್ಯಾ ಅವರು ಆ್ಯಕ್ಟ್ ಮಾಡಿದಂಥ ಸಿನಿಮಾ. ಗುರು ಕಿರಣ್ ಅವರು ಸಂಗೀತ ನೀಡಿದ್ದಂತಹ ಈ ಸಿನಿಮಾವನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿದರು. ಈ ಸಿನಿಮಾ ಕರ್ನಾಟಕದಾದ್ಯಂತ 175 ದಿನಗಳ ಭರ್ಜರಿ ಪ್ರದರ್ಶನ ಕಂಡಿತ್ತು. ಈ ಸಿನಿಮಾವನ್ನು ತೆಲುಗು ಭಾಷೆಗೂ ಕೂಡ ರೀಮೇಕ್ ಮಾಡಲಾಗಿತ್ತು. ವೀರ ಕನ್ನಡಿಗ ಮೆಹರಾ ರಮೇಶ್ ಅವರು 2004ರಲ್ಲಿ ಡೈರೆಕ್ಟ್ ಮಾಡಿದ್ದಂಥ ಸಿನಿಮಾ. ಪುನೀತ್ ರಾಜ್ಕುಮಾರ್ ಮತ್ತು ಅನಿತಾ ಹಸನಂದನಿ ಅವರು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದೊಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ ಆಗಿತ್ತು. ಚಕ್ರಿ ಅವರು ಮ್ಯೂಸಿಕ್ ಕೊಟ್ಟಿದ್ದಂತಹ ಈ ಸಿನಿಮಾ ಥಿಯೇಟರ್ಸ್ಗಳಲ್ಲಿ 100 ದಿನಗಳ ಭರ್ಜರಿ ಪ್ರದರ್ಶನ ಕಂಡು ಸೂಪರ್ ಹಿಟ್ ಕೂಡ ಆಗಿತ್ತು. ಮೌರ್ಯ 2004ರಲ್ಲಿ ಎಸ್ ನಾರಾಯಣ್ ಅವರು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದಂಥ ಸಿನಿಮಾ. ಪುನೀತ್ ಅವರ ಜೊತೆಯಾಗಿ ಮೀರಾ ಜಾಸ್ಮಿನ್ ಅವರು ಕಾಣಿಸಿಕೊಂಡಿದ್ದರು. ಗುರು ಕಿರಣ್ ಅವರು ಸಂಗೀತ ನೀಡಿದ್ದಂತಹ ಈ ಸಿನಿಮಾ ಕರ್ನಾಟಕದ 16 ಸೆಂಟರ್ಗಳಲ್ಲಿ 100 ದಿನಗಳ ಭರ್ಜರಿ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಆಗಿತ್ತು. ಆಕಾಶ್ ಮಹೇಶ್ ಬಾಬು ಅವರು ಡೈರೆಕ್ಟ್ ಮಾಡಿದ್ದಂತಹ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾ. ಪುನೀತ್ ರಾಜ್ಕುಮಾರ್ ಮತ್ತು ರಮ್ಯಾ ಅವರು ಮತ್ತೊಮ್ಮೆ ಜೊತೆಯಾಗಿ ಕಾಣಿಸಿಕೊಂಡಂತಹ ಸಿನಿಮಾ ಇದು. 2005ರಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿದ್ದಂತಹ ಈ ಸಿನಿಮಾ 29 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಶತದಿನೋತ್ಸವವನ್ನು ಕೂಡ ಪೂರೈಸಿತ್ತು. ನಮ್ಮ ಬಸವ ವೀರಶಂಕರ್ ಭೈರಶೆಟ್ಟಿಯವರು ಡೈರೆಕ್ಟ್ ಮಾಡಿ 2005ರಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಗೌರಿ ಮಂಜಲ್ ಅವರು ಆ್ಯಕ್ಟ್ ಮಾಡಿದಂತಹ ಸಿನಿಮಾ. ಗುರು ಕಿರಣ್ ಅವರು ಸಂಗೀತ ನೀಡಿದ್ದಂತಹ ಈ ಸಿನಿಮಾ 100 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಅಜಯ್ ರಾಕ್ಲೈನ್ ವೆಂಕಟೇಶ್ ಅವರು ನಿರ್ಮಾಣ ಮಾಡಿ ಮೆಹರಾ ರಮೇಶ್ ಅವರು ಡೈರೆಕ್ಟ್ ಮಾಡಿದ್ದಂತಹ ಆ್ಯಕ್ಷನ್ ಸಿನಿಮಾ. ಪುನೀತ್ ರಾಜ್ಕುಮಾರ್ ಅವರ ಜೊತೆಯಾಗಿ ಅನುರಾಧ ಮೆಹ್ತಾ ಅವರು ಕಾಣಿಸಿಕೊಂಡಿದ್ದರು. ಇದು ತೆಲುಗಿನ ಮಹೇಶ್ ಬಾಬು ನಟನೆಯ ಒಕ್ಕಡು ಸಿನಿಮಾದ ರೀಮೇಕ್ ಆಗಿತ್ತು. 2006ರಲ್ಲಿ ಬಂದ ಈ ಸಿನಿಮಾ ಕೂಡ 100 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಅರಸು 2002ರಲ್ಲಿ ಮಹೇಶ್ ಬಾಬು ಅವರು ಡೈರೆಕ್ಟ್ ಮಾಡಿದ್ದಂತಹ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾ. ಪುನೀತ್ ರಾಜ್ಕುಮಾರ್, ರಮ್ಯಾ ಮತ್ತು ಮೀರಾ ಜಾಸ್ಮಿನ್ ಅವರು ಆ್ಯಕ್ಟ್ ಮಾಡಿದ್ರು. ಈ ಸಿನಿಮಾ 19 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿತ್ತು. ಫಿಲ್ಮ್ ಫೇರ್ ಅವಾರ್ಡ್ಸಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಈ ಸಿನಿಮಾ ತಂದುಕೊಟ್ಟಿತ್ತು. ಮಿಲನ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ ಪುನೀತ್ ರಾಜ್ಕುಮಾರ್, ಪಾರ್ವತಿ ಮೆನನ್ ಮತ್ತು ಪೂಜಾ ಗಾಂಧಿಯವರು ಆ್ಯಕ್ಟ್ ಮಾಡಿದ್ರು ಈ ಸಿನಿಮಾದಲ್ಲಿ. 2007ರಲ್ಲಿ ಬಂದ ಈ ಸಿನಿಮಾ ಆಡಿಯನ್ಸ್ಗಳ ಮನ ಗೆದ್ದು 500 ದಿನಗಳ ಭರ್ಜರಿ ಪ್ರದರ್ಶನ ಕಂಡಿತ್ತು. ಅಲ್ಲದೆ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕದ ಸ್ಟೇಟ್ ಅವಾರ್ಡ್ಸಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಿತ್ತು. ಬಿಂದಾಸ್ ಡಿ ರಾಜೇಂದ್ರ ಬಾಬು ಅವರು 2008ರಲ್ಲಿ ಡೈರೆಕ್ಟ್ ಮಾಡಿದ್ದಂಥ ಸಿನಿಮಾ. ಪುನೀತ್ ರಾಜ್ಕುಮಾರ್ ಮತ್ತು ಹಂಸಿಕಾ ಮೋಟವಾನಿ ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಗುರು ಕಿರಣ್ ಅವರು ಸಂಗೀತ ನೀಡಿದ್ದಂತಹ ಈ ಸಿನಿಮಾ ಹುಬ್ಬಳ್ಳಿಯ ಒಂದು ಸೆಂಟರಲ್ಲಿ ಭರ್ಜರಿ 100 ದಿನಗಳ ಪ್ರದರ್ಶನ ಕಂಡಿತ್ತು. ವಂಶಿ 2008ರಲ್ಲಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿದ್ದಂಥ ಸಿನಿಮಾ. ಪುನೀತ್ ರಾಜ್ಕುಮಾರ್ ಮತ್ತು ನಿಖಿತಾ ಅವರು ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಬಾಕ್ಸ್ ಆಫೀಸಲ್ಲಿ ಭಾರೀ ಕಲೆಕ್ಷನ್ ಮಾಡಿ ಕರ್ನಾಟಕದಾದ್ಯಂತ ಈ ಸಿನಿಮಾ 12 ಸೆಂಟರ್ಗಳಲ್ಲಿ 100 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ರಾಮ್ ಕೆ ಮಾದೇಶ್ ಅವರು ಡೈರೆಕ್ಟ್ ಮಾಡಿ ಪುನೀತ್ ರಾಜ್ಕುಮಾರ್ ಮತ್ತು ಪ್ರಿಯಾಮಣಿ ಅವರು ಆ್ಯಕ್ಟ್ ಮಾಡಿದ್ರು. 2009ರಲ್ಲಿ ಬಂದ ಈ ಸಿನಿಮಾ ತೆಲುಗಿನ ರೆಡಿ ಸಿನಿಮಾದ ರೀಮೇಕ್ ಆಗಿತ್ತು. ವಿ ಹರಿಕೃಷ್ಣ ಅವರು ಸಂಗೀತ ನೀಡಿದ್ದಂತಹ ಈ ಸಿನಿಮಾ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿತ್ತು. ಪೃಥ್ವಿ 2010ರಲ್ಲಿ ಜಕಬ್ ವರ್ಗೀಸ್ ಅವರು ಡೈರೆಕ್ಟ್ ಮಾಡಿದ್ದಂಥ ಸಿನಿಮಾ. ಪುನೀತ್ ರಾಜ್ಕುಮಾರ್ ಮತ್ತು ಪಾರ್ವತಿ ಮೆನನ್ ಅವರು 2ನೇ ಬಾರಿ ಜೊತೆಯಾಗಿ ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ. ಮಣಿಕಾಂತ್ ಕದ್ರಿ ಅವರು ಈ ಸಿನಿಮಾಗೆ ಸಂಗೀತವನ್ನು ನೀಡಿದರು. ಈ ಸಿನಿಮಾ ಕೂಡ 100 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಜಾಕಿ ಸೂರಿ ಅವರು ಡೈರೆಕ್ಟ್ ಮಾಡಿ 2011ರಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡಿದ್ದಂತಹ ಸಿನಿಮಾ. ಪುನೀತ್ ರಾಜ್ಕುಮಾರ್ ಮತ್ತು ಭಾವನಾ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು.
ವಿ ಹರಿಕೃಷ್ಣ ಅವರು ಸಂಗೀತ ನೀಡಿದ್ದಂತಹ ಈ ಸಿನಿಮಾ 100 ದಿನಗಳ ಭರ್ಜರಿ ಪ್ರದರ್ಶನ ಕಂಡು ಸೂಪರ್ ಹಿಟ್ ಆಗಿದ್ದಲ್ಲದೆ ಸುವರ್ಣ ಅವಾರ್ಡ್ಸಲ್ಲಿ ಅತ್ಯುತ್ತಮ ಚಿತ್ರ ಮತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಿತ್ತು. ಹುಡುಗರು 2011ರಲ್ಲಿ ಕೆ ಮಾದೇಶ್ ಅವರು ಡೈರೆಕ್ಟ್ ಮಾಡಿದ್ದಂತಹ ಸಿನಿಮಾ. ಪುನೀತ್ ರಾಜ್ಕುಮಾರ್, ಶ್ರೀನಗರ ಕಿಟ್ಟಿ, ಲೂಸ್ ಮಾದ ಯೋಗೇಶ್ ಮತ್ತು ರಾಧಿಕಾ ಪಂಡಿತ್ ಅವರು ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ. ಇದು ತಮಿಳಿನ ನಾಡೋಡಿಗಳ ಸಿನಿಮಾದ ರೀಮೇಕ್ ಕೂಡ ಆಗಿತ್ತು. ಈ ಸಿನಿಮಾ ಕೂಡ ಕನ್ನಡದಲ್ಲಿ 100 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಯಾರೇ ಕೂಗಾಡಲಿ 2012ರಲ್ಲಿ ಸಮುದೀಕರನ್ ಅವರು ಡೈರೆಕ್ಟ್ ಮಾಡಿ ಪುನೀತ್ ರಾಜ್ಕುಮಾರ್, ಲೂಸ್ ಮಾದ ಯೋಗೇಶ್ ಮತ್ತು ಭಾವನಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಸಿನಿಮಾ. ಇದು ತಮಿಳಿನ ಪೋರಾಲಿ ಸಿನಿಮಾದ ರೀಮೇಕ್ ಆಗಿತ್ತು. ರೀಮೇಕ್ ಆಗಿದ್ರೂ ಕೂಡ ಕರ್ನಾಟಕದಲ್ಲೂ ಕೂಡ ಈ ಸಿನಿಮಾ 100 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡು ಸೂಪರ್ ಹಿಟ್ ಆಗಿತ್ತು. ಪವರ್ 2014ರಲ್ಲಿ ಕೆ ಮಾದೇಶ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಕಾಂಬಿನೇಷನ್ನಲ್ಲಿ ಬಂದಂತಹ ಸಿನಿಮಾ. ಪುನೀತ್ ರಾಜ್ಕುಮಾರ್ ಅವರ ಜೊತೆಯಾಗಿ ತ್ರಿಷಾ ಅವರು ಕಾಣಿಸಿಕೊಂಡಿದ್ದರು. ಇದು ತೆಲುಗಿನ ದೂಕುಡು ಸಿನಿಮಾದ ರೀಮೇಕ್ ಆಗಿತ್ತು. ರೀಮೇಕ್ ಆಗಿದ್ರೂ ಕೂಡ ಈ ಸಿನಿಮಾ ಕರ್ನಾಟಕದಾದ್ಯಂತ 100 ದಿನಗಳ ಭರ್ಜರಿ ಪ್ರದರ್ಶನ ಕಂಡಿತ್ತು. ರಣವಿಕ್ರಮ ಪವನ್ ಒಡೆಯರ್ ಅವರು ಡೈರೆಕ್ಟ್ ಮಾಡಿ ಪುನೀತ್ ರಾಜ್ಕುಮಾರ್, ಅಂಜಲಿ ಮತ್ತು ರಾಧಾ ಶರ್ಮಾ ಅವರು ಆ್ಯಕ್ಟ್ ಮಾಡಿದರು. ಜಯಣ್ಣ ಭೋಗೇಂದ್ರ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದರು. ಈ ಸಿನಿಮಾ ಕರ್ನಾಟಕದ ಹಲವು ಚಿತ್ರಮಂದಿರಗಳಲ್ಲಿ 100 ದಿನಗಳ ಭರ್ಜರಿ ಪ್ರದರ್ಶನ ಕಂಡು ಸೂಪರ್ ಹಿಟ್ ಆಗಿತ್ತು. ದೊಡ್ಡ ಮನೆ ಹುಡುಗ ಪುನೀತ್ ರಾಜ್ಕುಮಾರ್ ಮತ್ತು ರಾಧಿಕಾ ಪಂಡಿತ್ ಅವರು ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ. ದುನಿಯಾ ಸೂರಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿದರು. ಈ ಸಿನಿಮಾ ಕೂಡ ಹುಬ್ಬಳ್ಳಿಯ ಒಂದು ಸೆಂಟರಲ್ಲಿ 100 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ರಾಜಕುಮಾರ ಸಂತೋಷ್ ಆನಂದರಾಮ್ ಅವರು ಡೈರೆಕ್ಟ್ ಮಾಡಿ 2017ರಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಪ್ರಿಯಾ ಆನಂದ್ ಅವರು ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ. ವಿ ಹರಿಕೃಷ್ಣ ಅವರು ಸಂಗೀತ ನೀಡಿದ್ದಂತಹ ಈ ಸಿನಿಮಾ ಆ ಕಾಲಕ್ಕೆ ಅತಿ ಹೆಚ್ಚು ಗಳಿಕೆ ಮಾಡಿದ್ದಲ್ಲದೆ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಂಡಿತ್ತು. ಇವನ್ ಸಾಕಷ್ಟು ಚಿತ್ರಮಂದಿರಗಳಲ್ಲಿ 100 ದಿನಗಳ ಭರ್ಜರಿ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು. ನಟ ಸಾರ್ವಭೌಮ ಪವನ್ ಒಡೆಯರ್ ಅವರು ಡೈರೆಕ್ಟ್ ಮಾಡಿ 2019ರಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿದ್ದಂತಹ ಸಿನಿಮಾ. ಪುನೀತ್ ರಾಜ್ಕುಮಾರ್ ಅವರ ಜೊತೆಯಾಗಿ ಅನುಪಮಾ ಪರಮೇಶ್ವರ್ ಅವರು ಆ್ಯಕ್ಟ್ ಮಾಡಿದರು. ಈ ಸಿನಿಮಾ ಕೂಡ ಕರ್ನಾಟಕದ ಸಾಕಷ್ಟು ಚಿತ್ರಮಂದಿರಗಳಲ್ಲಿ 100 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಜೇಮ್ಸ್ 2022ರಲ್ಲಿ ಚೇತನ್ ಕುಮಾರ್ ಅವರು ಡೈರೆಕ್ಟ್ ಮಾಡಿ ಪುನೀತ್ ರಾಜ್ಕುಮಾರ್ ಮತ್ತು ಪ್ರಿಯಾ ಆನಂದ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ನಂತರ ರಿಲೀಸ್ ಆಗಿರುವಂಥ ಸಿನಿಮಾ ಆದರೂ ಕೂಡ ಬಾಕ್ಸ್ ಆಫೀಸಲ್ಲಿ 100 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಭರ್ಜರಿ 100 ದಿನಗಳ ಪ್ರದರ್ಶನವನ್ನು ಕೂಡ ಕಂಡಿತ್ತು. ಸೊ ಇವಿಷ್ಟು ಸಿನಿಮಾಗಳು ಇವತ್ತಿನ ನನ್ನ ಲಿಸ್ಟಲ್ಲಿ ಇದ್ದಂತಹ 100 ದಿನಗಳನ್ನು ಪೂರೈಸಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳು. ಸೊ ಈ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗೆ ಬರೆದು ತಿಳಿಸಿ. ಬಾಕಿ ವಿಡಿಯೋದಲ್ಲೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.